ಏನು ಬೇಡ. ನನಗೆ ನನ್ನ ಮಗ ಇಂದ್ರ ಬೇಕು. ಮಾ, ನೀವು ಈ ರೀತಿ ಊಟ ತಿಂಡಿ ಬಿಟ್ಟು ನಿಮಗೆ ನೀವೇ ಶಿಕ್ಷೆ ಕೊಟ್ಕೋಬೇಡಿ. ನಿಮ್ಮ ಮಗ ಖಂಡಿತ ಹುಷಾರಾಗ್ತಾನೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಇಂದ್ರ ಈಗ ಕೋಮಾದಲ್ಲೇ ಇರ್ಬೋದು, ಆದರೆ ಅವನ ಮೆದುಳು ಮತ್ತೆ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಮಾತುಗಳು ತುಂಬ ಮುಖ್ಯ. ನೀವೇ ಈ ರೀತಿ ಕುಗ್ಗಿ ಹೋದರೆ ಅವನಿಗೆ ಶಕ್ತಿ ಕೊಡೋದು ಯಾರು? ನೋಡಿ, ನೀವು ನಗ್ನಗ್ತ ಸಂತೋಷವಾಗಿ ಮಾತಾಡಿದ್ರೆ ನಿಮ್ಮ ಮಾತುಗಳು ಕೇಳಿ ಅವನಿಗೆ ಮತ್ತೆ ಶಕ್ತಿ ಬರ್ಬೋದು.